ಸಂಖ್ಯೆಯಲ್ಲಿ ಚಿಕ್ಕದಾದರೂ ಕೂಡ ಅವರ ಒಂದು ಸಮಾಜದಲ್ಲಿ ಸಹಬಾಳ್ವೆ, ಸಮನ್ವಯತೆ ಮತ್ತು ಒಂದು ಹೊಂದಾಣಿಕೆಯ ಒಂದು ಅಭಿರುಚಿ ಇರ್ತಕ್ಕಂಥ ಒಂದು ಜನಾಂಗ. ನಾನು ಸುಮಾರು 4-5 ವರ್ಷಗಳಿಂದ ಸಂಸ್ಥೆಯ ಅಧ್ಯಕ್ಷರ ಜೊತೆ ನಿರಂತರವಾದ ಒಡನಾಟ. ಅವರು ಎಲ್ಲ ಜಾತಿ ಸಮುದಾಯಗಳ ಜೊತೆಗೆ ಒಗ್ಗೂಡಿಸಿ ನಮ್ಮ ಏನೋ ಒಂದು ಸಮುದಾಯ ಇದೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇಂದಿರ್ತಕ್ಕಂಥ ಒಂದು ಸಮಾಜದಲ್ಲಿ ಬೇರೆ ಸಮುದಾಯಗಳ ಅಥವಾ ಮುಂಚೂಣಿಯಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಸಮುದಾಯಗಳನ್ನು ಜೊತೆಗೂಡಿಸ್ಕೊಂಡು ಸಮುದಾಯ ಭವನ ಕಟ್ಟುವಂಥದ್ದಾಗಲಿ ಅಥವಾ ಅದರದ ಅಭಿವೃದ್ಧಿ ಕೆಲಸಗಳಿಗೆ ಪೂರಕವಾದಂಥ ಒಂದು ನಿಟ್ಟಿನಲ್ಲಿ ನಿರಂತರವಾದಂಥ ಒಂದು ಶ್ರಮ. ಅದರಿಂದ ಸಮುದಾಯ ಇವತ್ತಿನ ದಿವಸ ಕೋಲಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಒಂದು ಕಾರಣೀಕರ್ತವಾದಂಥ ನಮ್ಮ ಅಧ್ಯಕ್ಷರ ಆದಿಯಾಗಿ ಸಮುದಾಯದ ಎಲ್ಲ ಪದಾಧಿಕಾರಿಗಳು ಮೊದಲನೇದಾಗಿ ಧನ್ಯವಾದಗಳನ್ನು ನಾನು ಸಲ್ಲಿಸಿರ್ಬೋದು. ಸಂಖ್ಯೆ ಕಡಿಮೆ ಆದರೂ ಕೂಡ ಶಿಕ್ಷಣ ಯಾವುದೇ ಜಾತಿ, ಧರ್ಮ ಮತ್ತು ಒಂದು ಆಸ್ತಿಗೆ ಸೀಮಿತ ಆಗೋದಿಲ್ಲ. ಅದು ತಾವು ಪಡೆದಷ್ಟು ಮತ್ತು ತಾವು ಅದನ್ನು ಪ್ರಯೋಜನ ಪಡೆದಷ್ಟು ಕೂಡ ಉನ್ನತವಾದ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಯಾವುದೇ ಜಾತಿ, ಧರ್ಮ ಬೇಕಿಲ್ಲ. ಹಾಗಾಗಿ ನಿಮ್ಮಗಳ ಮಧ್ಯದಲ್ಲಿ ಇರ್ತಕ್ಕಂಥ ಏನು ಯುವ ಸಮೂಹ ಇದೆ, ವಿದ್ಯಾರ್ಥಿನಿಯರಿದ್ದಾರೆ, ಅವರು ಮನವಿ ಮಾಡ್ತೀನಿ, ಅತ್ಯುನ್ನತವಾದ ಒಂದು ಸಾಧನೆ ಮಾಡೋದ್ರ ಮೂಲಕ, ಒಂದು ಶಿಕ್ಷಣದಲ್ಲಿ ಅತ್ಯುತ್ತಮ ಸಾಧನೆ ಮಾಡೋದ್ರ ಮೂಲಕ ಉದ್ಯಮಿಗಳಾಗಿ, ಉದ್ಯೋಗಿಗಳಾಗಿ ಅಥವಾ ದೊಡ್ಡ ಮಟ್ಟದ ಕೃಷಿಕರಾಗಿ ಸಾಧನೆ ಮಾಡಿ, ಜೊತೆಯಲ್ಲಿ ನಿಮ್ಮ ಸಮುದಾಯದ ಒಂದು ವ್ಯಕ್ತಿತ್ವನ, ಸಮುದಾಯನ ಗುರುತು ಮಾಡಿದ್ದೆ ಆದರೆ ಅದು 1,000, 2,000 ಅಥವಾ ಲಕ್ಷಾಂತರ ಜನಕ್ಕೆ ಸಮಾನ ಆಗ್ತದೆ. ಹೊರತಾಗಿ ಸಂಖ್ಯೆಯಿಂದ ನೀವು ಅಳಿಯಬೇಡಿ. ನಿಮ್ಮ ಒಂದು ವ್ಯಕ್ತಿತ್ವ, ನಿಮ್ಮ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಒಂದು ಬಲ ನೆಲೆಗಟ್ಟಿನಲ್ಲಿ ನೀವು ಗುರುತು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅಸೂಯೆ, ಕ್ರೋಧ, ಕಾಮ ಮತ್ತು ಒಂದು ದೌರ್ಜನ್ಯವಾದ ಒಂದು ಸಮಾಜದಲ್ಲಿ 12ನೇ ಶತಮಾನದಲ್ಲಿ ಒಬ್ಬ ನಾವಿಕನಾಗಿ, ಅಂಬಿಕನಾಗಿ ತಮ್ಮ ವಚನಗಳ ಮೂಲಕ ಒಂದು ನಿಷ್ಠೂರವಾದಂಥ ಒಂದು ಸಾಮಾಜಿಕ ಚಿಂತನೆಯನ್ನು ಒಳಗೊಂಡಂಥ ಒಬ್ಬ ಅಂಬಿಗರ ಚೌಡಯ್ಯನವರು ತಮ್ಮ ಒಂದು ವೃತ್ತಿಯಲ್ಲಿ ಕೂಡ ಸಮಾಜದ ಪರಿವರ್ತನೆಗೆ, ಸಮಾಜದ ನಿರ್ಮಾಣಕ್ಕೆ ಅವ್ರದ್ದೇ ಆದಂಥ ಒಂದು ಕೊಡುಗೆ ಏನಾಗಿತ್ತು. ಅಂದಿಗೂ 12ನೇ ಶತಮಾನಕ್ಕೂ ಕೂಡ, ಇಂದಿಗೂ ಕೂಡ ಪ್ರಸ್ತುತ, ಮುಂದೆ ಜನಾಂಗ ಕೂಡ ಪ್ರಸ್ತುತ ಆಗ್ತಕ್ಕಂಥ ಒಂದು ವಚನಗಳು. ಅದನ್ನು ನಾವು ನಮ್ಮ ಬದುಕಿನಲ್ಲಿ ನಿರಂತರವಾಗಿ ಅಳವಡಿಸ್ಕೊಳ್ಬೇಕಾಗ್ತದೆ. ಇಂಥ ಒಂದು ವಿಕೃತ ಸಮಾಜದಲ್ಲಿ ಸಮಾಜನ ತಿಳಿ ಮಾಡಿ ಒಂದು ಭವ್ಯ ಮತ್ತು ಸುಸಂಸ್ಕೃತ ಮತ್ತು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಿಮ್ಮಗಳ ಜೊತೆಯಾಗಿ ಎಲ್ಲ ಅಭಿವೃದ್ಧಿಪರ ಮತ್ತು ಪ್ರಗತಿಪರ ಒಂದು ಚಿಂತನೆಗಳು ಜೊತೆಯಲ್ಲಿರ್ತಾರೆ. ಈ ಒಂದು ವೇದಿಕೆ ಮೇಲೆ ಎಲ್ಲರೂ ಕೂಡ ಸಮಾಜದ ಜೊತೆಯಾಗಿರ್ತಾರೆ. ಜೊತೆಯಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಕೋಲಾರ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ಸಮುದಾಯ ಜೊತೆ ರೀತಿಯ ಸಂದರ್ಭ ಹೇಳ್ತಾ, ಹೀಗೆ ಕಾರ್ಯಕ್ರಮದಲ್ಲಿ ಸಂಖ್ಯೆ ಕಡಿಮೆ ಭಾಗವಹಿಸಿದ್ದೀನಿ. ನಾನು ಕೂಡ ಅಷ್ಟು ಸಮಾಧಾನ ಆಗ್ತಾರೆ. ಇನ್ನಷ್ಟು ಸಂಖ್ಯೆ ಭಾಗವಹಿಸಬೇಕು. ಏನು ಸಮುದಾಯ ಭಾವನೆ ಮತ್ತು ಅದರ ಒಂದು ಐಕ್ಯತೆಗೆ ತಾವೆಲ್ಲೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕಾಗುತ್ತದೆ.